ಸೊ ಡಿಸ್ಕ್ ಬ್ರೇಕ್ಸ್ ಗೆ ಹೋಲ್ಸ್ ಯಾಕಿರ್ತವೆ ಅಂಡ್ ಲಾರೀಸ್ ಗೆ ಮುಂದೆ ಈ ಟೈಪ್ ಆಫ್ ರಾಡ್ಸ್ ಯಾಕಿರ್ತವೆ. ಕೆಲವೊಂದು ಹೆಲಿಕಾಪ್ಟರ್ಸ್ ಗೆ ಕೆಳಭಾಗದಲ್ಲಿ ಸ್ಟ್ಯಾಂಡ್ಸ್ ಇರ್ತವೆ, ಇನ್ನ ಕೆಲವಕ್ಕೆ ವೀಲ್ಸ್ ಇರ್ತವೆ ಯಾಕಂತ. ಅಂಡ್ ಟ್ರ್ಯಾಕ್ಟರ್ ಸೈಲೆನ್ಸರ್ ಈಗ ಮೇಲಕ್ಕೆ ಯಾಕೆ ಇಟ್ಟಿದ್ದಾರೆ ಅನ್ನೋ ವಿಷಯವನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಇನ್ನ ಲೇಟ್ ಮಾಡಿದೆ. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಇಲ್ಲಿ ಲಾರೀಸ್ ಗೆ ಮುಂದೆ ಭಾಗದಲ್ಲಿ ಈ ಟೈಪ್ ಆಫ್ ಐರನ್ ರಾಡ್ಸ್ ಅನ್ನ ಇರ್ತವೆ. ಇವು ಯಾಕಿರ್ತವೆ, ಅವುಗಳ ಪರ್ಪಸ್ ಏನು? ಇಂತಹವನ್ನ ನಾವು ಓಲ್ಡ್ ಮಾಡೆಲ್ ಲಾರೀಸ್ ಗೆ ಜಾಸ್ತಿ ನೋಡಿರ್ತೀವಿ. ನಾರ್ಮಲ್ ಆಗಿ ಇವನ್ನ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಮಾರ್ತಾ ಪೋಲ್ಸ್ ಅಂತಾರೆ. ಇವುಗಳ ಉಪಯೋಗ ಏನಂದ್ರೆ ಡ್ರೈವರ್ಸ್ ತುಂಬಾ ಹಂಪ್ಸ್ ಇರುವಂತ ರೋಡ್ಸ್ ಅಲ್ಲಿ ಹೋಗುವಾಗ, ಟರ್ನಿಂಗ್ಸ್ ಮಾಡೋವಾಗ್ಲಿ, ಎರಡು ವೆಹಿಕಲ್ಸ್ ಒಂದೇ ಸರಿ ಕ್ರಾಸ್ ಆಗ್ತಿರೋವಾಗ್ಲಿ ತುಂಬಾ ಕೇರ್ಫುಲ್ ಆಗಿ ಡ್ರೈವ್ ಮಾಡಬೇಕು. ಆ ಟೈಮ್ ನಲ್ಲಿ ಡ್ರೈವರ್ಸ್ ಈ ಐರನ್ ರಾಡ್ಸ್ ಅನ್ನ ನೋಡಿ ಸೈಡ್ ಅಲ್ಲಿ ಎಷ್ಟು ಸ್ಪೇಸ್ ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ಕೊಂಡು ಜಾಗೃತವಾಗಿ ಡ್ರೈವ್ ಮಾಡ್ತಾರೆ. ಈ ಡಿಸ್ಕ್ ಬ್ರೇಕ್ಸ್ ಗೆ ಹೋಲ್ಸ್ ಯಾಕಿರ್ತವೆ? ಬ್ರೇಕ್ ಹಾಕಿದಾಗ ಬ್ರೇಕ್ ಪ್ಯಾಡ್ಸ್ ರೋಟರ್ ಅನ್ನ ಹಿಡ್ಕೊಳ್ಳೋದ್ರಿಂದ ಅವೆರಡರ ಮಧ್ಯ ಫ್ರಿಕ್ಷನ್ ಕ್ರಿಯೇಟ್ ಆಗಿ ಹೀಟ್ ಜನರೇಟ್ ಆಗುತ್ತೆ. ಹೀಗ್ ಪದೇ ಪದೇ ಹೀಟ್ ಜನರೇಟ್ ಆಗ್ತಿದ್ರೆ ಡಿಸ್ಕ್ ಬ್ರೇಕ್ ಫೇಡ್ ಆಗೋಗಿ ಬೇಗ ಹಾಳಾಗೋದು, ಇಲ್ವಾ ಬ್ರೇಕ್ ಸರಿಯಾಗಿ ಹಿಡಿದೇ ಇರೋ ರೀತಿ ಆಗುತ್ತೆ. ಸೊ ಆ ಟೈಮ್ ನಲ್ಲಿ ಈ ಹೋಲ್ಸ್ ಅನ್ನೋದು ಇರೋದ್ರಿಂದ ಆ ಹೋಲ್ಸ್ ನಿಂದ ಹೇರ್ ಸರ್ಕ್ಯುಲೇಟ್ ಆಗಿ ಜನರೇಟ್ ಆಗಿರೋ ಹೀಟ್ ಅನ್ನ ಕಡಿಮೆ ಮಾಡುತ್ತೆ. ಹಾಗೆ ನಾವು ಬ್ರೇಕ್ ಅಪ್ಲೈ ಮಾಡಿದಾಗ ಬ್ರೇಕ್ ಪ್ಯಾಡ್ಸ್ ರೂಟರ್ ಅನ್ನ ಹಿಡ್ಕೊಂಡಾಗ ಫ್ರಿಕ್ಷನ್ ಇಂದ ಕ್ರಿಯೇಟ್ ಆಗಿರೋ ಹೀಟ್ ಅಂಡ್ ಹಾಟ್ ಗ್ಯಾಸಸ್ ಆ ಹೋಲ್ಸ್ ದ್ವಾರ ಆಚೆಗೆ ಹೋಗುತ್ತೆ. ಟ್ರ್ಯಾಕ್ಟರ್ ಸೈಲೆನ್ಸರ್ ಮೇಲಕ್ಕೆ ಯಾಕೆ ಇರುತ್ತೆ? ಹಾಗೆ ಇದು ಆ ಟ್ರ್ಯಾಕ್ಟರ್ ಮುಂದೆ ಭಾಗದಲ್ಲೇ ಯಾಕೆ ಫಿಕ್ಸ್ ಮಾಡಿರ್ತಾರೆ? ಇವು ಕೆಲವೊಂದು ಮುಖ್ಯವಾದ ಕಾರಣಗಳಿದಾವೆ. ಅವೇನು ಅಂತ ಈಗ ನೋಡೋಣ. ಟ್ರ್ಯಾಕ್ಟರ್ ಅನ್ನ ತುಂಬಾ ಬೆಳೆ ಬೆಳೆಸುವಂತ ಭೂಮಿಗೆ ಉಪಯೋಗಿಸ್ತಾರೆ. ಸೊ ಹೀಗ್ ಬಳಸಿದಾಗ ಟ್ರ್ಯಾಕ್ಟರ್ ಸೈಲೆನ್ಸರ್ ಮೇಲೆ ಅಲ್ಲದೆ ನಮ್ ಬೈಕ್ಸ್ ಗೆ ಡಿಸೈನ್ ಮಾಡಿರೋ ರೀತಿ ಈ ಟ್ರ್ಯಾಕ್ಟರ್ಸ್ ಗೆ ಡಿಸೈನ್ ಮಾಡಿದ್ರೆ ಆ ಸೈಲೆನ್ಸರ್ ನಿಂದ ಬರೋ ಹೊಗೆ ಇನ್ನ ಹಾರ್ಮ್ಫುಲ್ ಗ್ಯಾಸಸ್ ಎಲ್ಲ ಡೈರೆಕ್ಟ್ ಕ್ರಾಪ್ ನಲ್ಲಿ ಬೆರೆತು ಅಲ್ಲಿರೋ ಬೆಳೆಯನ್ನ ಇನ್ನ ಭೂಮಿಯನ್ನ ಅಶುದ್ಧ ಮಾಡ್ಬಿಡುತ್ತೆ. ಸೊ ಹೀಗ್ ಸೈಲೆನ್ಸರ್ ಮೇಲಕ್ಕಿರೋದ್ರಿಂದ ಅದರಿಂದ ಬರೋ ಹಾರ್ಮ್ಫುಲ್ ಗ್ಯಾಸಸ್ ಎಲ್ಲ ಡೈರೆಕ್ಟ್ ಆಗಿ ಗಾಳಿಯಲ್ಲಿ ಬೆರ್ತೋಗುತ್ತೆ. ಹಾಗೆ ಅಗ್ರಿಕಲ್ಚರ್ ಲ್ಯಾಂಡ್ ಯಾವಾಗ್ಲೂ ಒಂದೇ ರೀತಿ ಇರೋದಿಲ್ಲ. ಒಂದೊಂದ್ಸರಿ ಫುಲ್ ಆಫ್ ವಾಟರ್ ನಿಂದ ಕೆಸರಿನಿಂದ ಇರುತ್ತೆ. ಇಂತಹ ಟೈಮ್ ನಲ್ಲಿ ಆ ವಾಟರ್ ಆಗ್ಲಿ ಆ ಕೆಸರಾಗ್ಲಿ ಸೈಲೆನ್ಸರ್ ಒಳಗೆ ಹೊರಟೋಗಿ ಎಕ್ಸಾಸ್ಟ್ ಸಿಸ್ಟಮ್ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಹೆಲಿಕಾಪ್ಟರ್ಸ್ ಗೆ ನಾರ್ಮಲ್ ಆಗಿ ಕೆಳಭಾಗದಲ್ಲಿ ಈ ರೀತಿಯ ಸ್ಟ್ಯಾಂಡ್ ಇರುತ್ತೆ. ಆದ್ರೆ ಕೆಲ ಹೆಲಿಕಾಪ್ಟರ್ಸ್ ಗೆ ಚಕ್ರಗಳು ಯಾಕಿರ್ತವೆ ಅಂಡ್ ಇವೆರಡಕ್ಕೂ ಇರೋ ವ್ಯತ್ಯಾಸ ಆದ್ರೂ ಏನು ಅಂತ ನೋಡೋಣ. ನಾರ್ಮಲ್ ಆಗಿ ಹೀಗಿರೋವನ್ನ ಸ್ಕಿಡ್ಸ್ ಅಂತಾರೆ. ಇವನ್ ಮ್ಯಾಕ್ಸಿಮಮ್ ಲೈಟ್ ವೈಟ್ ಆಗಿರೋ ಹೆಲಿಕಾಪ್ಟರ್ಸ್ ಗೆ ಮಾತ್ರನೇ ಈ ಸ್ಕಿಡ್ಸ್ ಹಾಕಿರ್ತಾರೆ. ಹಾಗೆ ಹೆವಿ ವೈಟ್ ಇರೋ ಹೆಲಿಕಾಪ್ಟರ್ಸ್ ಗೆ ಆ ವೈಟ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ವೀಲ್ಸ್ ಇರ್ತವೆ. ಸೊ ಸ್ಕಿಡ್ಸ್ ಹೆವಿ ವೈಟ್ ಇರೋ ಪವರ್ಫುಲ್ ಹೆಲಿಕಾಪ್ಟರ್ಸ್ ಗೆ ಕೆಲಸಕ್ಕೆ ಬರಲ್ಲ, ಅದಕ್ಕೋಸ್ಕರನೇ ಅವಕ್ ವೀಲ್ಸ್ ಅನ್ನೋ ಇರ್ತವೆ. ಆದ್ರೆ ಕೆಲ ಕೆಲಸಗಳಿಗೋಸ್ಕರ ಸ್ಕಿಡ್ಸ್ ಹೆಲಿಕಾಪ್ಟರ್ಸ್ ಯೂಸ್ ಮಾಡ್ತಾರೆ. ಅಂದ್ರೆ ಲೈಟ್ ವೈಟ್ಸ್ ಅನ್ನ ರೋಪ್ಸ್ ನಿಂದ ಟ್ರಾನ್ಸ್ಪೋರ್ಟ್ ಮಾಡೋಂಥದ್ದು. ಹಾಗೆ ಇವು ನಾರ್ಮಲ್ ಆಗಿ ಹುಲ್ಲು ಇರೋಂತ ಇಲ್ವಾ ಮಂಜು ಪ್ರದೇಶಗಳಲ್ಲಿ ಇವನ್ ಈಸಿಯಾಗಿ ಲ್ಯಾಂಡ್ ಮಾಡಬಹುದು. ಇನ್ನ ವೀಲ್ಸ್ ಹೆಲಿಕಾಪ್ಟರ್ಸ್ ಅನ್ನ ಹೆವಿ ಡ್ಯೂಟಿ ಪರ್ಪಸ್ ಯೂಸ್ ಮಾಡ್ತಾರೆ. ಅಂದ್ರೆ ಹೆವಿ ವೈಟ್ಸ್ ಅನ್ನ ಹೆವಿ ವೆಹಿಕಲ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡುವಂತದ್ದು. ಅಂಡ್ ಇವನ್ ಎಲ್ಲಂದ್ರಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಹೆಲಿಪ್ಯಾಡ್ ನಂತಹ ಪರ್ಟಿಕ್ಯುಲರ್ ಪ್ಲೇಸ್ ನಲ್ಲಿ ಮಾತ್ರನೇ ಲ್ಯಾಂಡ್ ಮಾಡ್ತಾರೆ. ಸೊ ಇದು ಇವತ್ತಿನ ವಿಡಿಯೋ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದ್ರೆ ಜಸ್ಟ್ ಒಂದು ಲೈಕ್ ಮಾಡಿ ಅಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.